ಈಚೆ ಫೋಟೋದಾರೆ ಇಲ್ಲ ಇಲ್ಲಿ ಫೋಟೋ ಬರಲ್ವಾ ನೀವು ಅಲ್ಲ ಅತ್ತೆ ನಾವೇ ಫೋಟೋಗ್ರಾಫರು ಲಾಗಲ್ಲಿ ಬರ್ತೀಯ ಬಿಡಲ್ಲ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕೆ ಹಿಂಗೆ ರೆಡಿ ಆಗಿದ್ದೀರಾ ಅಂತ ನೋಡ್ತಾ ಇದ್ದೀರಾ. ನಾವಿವತ್ತು ನಾಳೆ ಮದುವೆ ಇದೆ, ಅದಕ್ಕೋಸ್ಕರ ಹಿಂಗೆ ರೆಡಿ ಆಗಿದ್ದೀವಿ. ಯಾಕೆ ಇಷ್ಟು ಬೇಗ ರೆಡಿ ಆಗಿದ್ದೀರಾ ಅಂತ ಇದ್ದೀರಾ. ಧರ್ಮಸ್ಥಳದಲ್ಲಿ ಮದುವೆ ಇರೋ ಕಾರಣ ಬೆಳಗ್ಗೆನೇ ಹೋಗ್ಬೇಕು. ಧರ್ಮಸ್ಥಳ ಸ್ವಲ್ಪ ದೂರ ಅಲ್ವಾ. ಇಲ್ಲಿಂದ ಗನ್ನಳ್ಳಿಗೆ ಹೋಗಿ ಗನ್ನಳ್ಳಿಲಿ ಹುಡುಗಿಗೆಲ್ಲ ರೆಡಿ ಮಾಡಿ ಹುಡುಗಿನ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ನಾಳೆ ಮದುವೆ ಇರೋದು. ಅದಕ್ಕೆ ಬೆಳಗ್ಗೆ 3 ಗಂಟೆಗೆ ಹೇಳ್ತಾರೆ ಗಾಯ್ಸ್. ನಿದ್ದೆನೇ ಮಾಡಕ್ಕೊಡಲ್ಲ ಅಜ್ಜಿದಿರೋ ಆಂಟಿದಿರೋ. ಯಾವ ರೇಂಜ್ ಅಜ್ಜಿದಿರು ಇಲ್ಲ ಆಂಟಿದಿರು ಇಲ್ಲ, ಇವ್ರೆ ಅಜ್ಜಿದಿರೋ ಆಂಟಿ ನಾವೇ ತಲೆ ತಿಂದಿಡ್ತಾರೆ. ಎದೊಳಿ. ಎಲ್ಲ ನಮಸ್ಕಾರ, ವೆಲ್ಕಮ್ ಟು ಅಪುರಮೂರ್ತಿ ಯೂಟ್ಯೂಬ್ ಚಾನಲ್. ಊರು ಸಿಕ್ಕಾಬಟ್ಟೆ ಚಳಿ ಇದೆ. ಬೆಂಗಳೂರಿಗಿಂತ ಚಳಿ. ಬೆಂಗಳೂರಲ್ಲಿ ಅಷ್ಟು ಚಳಿ ಅಂದರೆ ಇಲ್ಲಿ ಚಳಿ ಇರಲ್ವಾ. ಒಂಟಿ ಮನೆ ಕಾಡು ಪಕ್ಕ ಇರೋದು ನಮ್ಮದು. ಸೊ ತುಂಬಾ ಚಳಿ ಇದೆ. ಬೆಳಿಗ್ಗೆಲೆ 3 o'clock ಎದ್ದು ರೆಡಿ ಆದ್ವಿ. ಇವಾಗ ನಮ್ಮ ಚಿಕ್ಕಪ್ಪಂಗೆ ಡ್ರೈವಿಂಗ್ ಬರಲ್ಲ, ಅದಕ್ಕೆ ಒಬ್ಬರು ಅಣ್ಣ ಬರ್ತಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಕಾರಲ್ಲಿ ಹೋಗೋದಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಆ ಊರಿಗೆ ಹೋಗಿ, ಅದು ನಮ್ಮ ಅಜ್ಜಿ ತಾತನೂರು, ಅಲ್ಲಿ ನಮ್ಮ ದೊಡ್ಡಪ್ಪ ಇರೋದು, ನಾವು ಇಲ್ಲಿರೋದು. ಸೊ ಅಲ್ಲಿಗೆ ಹೋಗಿ ಇವಾಗ ಅವ್ರನ್ನ ರೆಡಿ ಮಾಡಿಕೊಂಡು ಹೋಗಬೇಕು. ಧರ್ಮಸ್ಥಳದಲ್ಲಿ ಮದುವೆ ಇರೋ ಕಾರಣ 3 days ನಿದ್ರೆ ಇಲ್ಲ. 3 o'clock 4 o'clock ಎದ್ದು 3 days ಆಯಿತು. ಕಣ್ಣು ತುಂಬ ನಿದ್ದೆ ಮಾಡಿ. ನಾಳೆನೂ ಇರಲ್ಲ, ಇವತ್ತು ಇರಲ್ಲ. ಸೊ ಫೈನಲಿ ಥರ್ಸ್ಡೇಯಿಂದ ನೀಟಾಗಿ ನಿದ್ದೆ ಮಾಡಬೇಕಾಗುತ್ತೆ. ಹೊರಟಿದ್ದೀವಿ. ಪೋಷಿಮಾ ಅಂಟಿ ರೆಡಿ. ಪೋಷಿತ್ ಸಹನಾ ಎಲ್ಲೋದ್ಲ ಕಣೆ. ರೆಡಿ ಆಗ್ತಾನೆ ಇದ್ದಾಳೆ. ರೆಡಿನಾ? ರೆಡಿ. ಲಗೇಜ್ ಎಲ್ಲ ರೆಡಿ. ಇವರು ರೆಡಿಯಾಗಿ ಬಂದರು. ಆ ಅಣ್ಣ ಬಂದರೆ ಹೋಗೋದೆ. ಸೊಂಪೆ ತುಂಬಿಲ್ಲ, ಸೊಂಪಲ್ಲ ಸಂಪು. ತುಂಬ ಅರ್ಧೋದ್ರೆ ಹೌದಾ. ಹೀಗೆ ನಮ್ಮ ಕಡೆ ಹರಿಸ್ತಾ ಇರ್ತಾರೆ ನೀರು ನೋಡಿ. ಇಲ್ಲೂ ಹರಿತಿದೆ. ಅಯ್ಯೋ ಭಗವಂತ. ರೆಡಿ ಹೋಗೋದೆ. ಚಳಿ ಉಂಟು ಯಪ್ಪ. ನಾವು ಜಾಕೆಟ್ ಏನೋ ತರಲಿಲ್ಲ. ಏನೋ 3 days ಹಿಂಗೆ ಆಗಿದೆ. ಕರೆಕ್ಟಾಗಿ ಲಗೇಜು ಪ್ಯಾಕ್ ಮಾಡ್ಕೊಬಂದಿಲ್ಲ, ಆ ಥರ ಬಂದಿದ್ದೀವಿ. 3 days ಇದೇ ಆಗೈತೆ. ಜಾಕೆಟ್ ಏನು ತಂದಿಲ್ಲ, ಚಳಿ ಆಗ್ತಿದೆ. ಹೆವಿ ಚಳಿ ಯಪ್ಪ, ಆಗಲ್ಲ. ಹೇಳಿ ಮನಕ ಶ್ರೀ ಹೋಟ್ಲಿಗೆ ನಾಚಿಕೆ ಆಗುತ್ತೆ. ಏನಕ್ಕೆ ಹೋಟ್ಲ್ ಇರೋದು ತಿನ್ನಕ್ಕೆ. ಇವತ್ತು ನಾನು ಮೊನ್ನೆ ಪಲಾವ್ ತಿಂದೆ, ನೆನ್ನೆ ದೋಸೆ ತಿಂದೆ, ಇವತ್ತು ಏನು ತಿನ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಿಡ್ಕೊಂಡು ಅಪ್ಪ ಚಳಿ ಆಯ್ತೈತೆ. ನಾನು 3 days ಶ್ರೀ ಹೋಟ್ಲು ಬಿಟ್ಟಿಲ್ಲ. ಅವ್ರು ಅನ್ಕೊಬೇಕಿದ್ರೆ ನಮ್ಮ ದಿನ ಇಲ್ಲೇ ಬರ್ತಾರಲ್ಲ, ಮನೇಲಿ ಟಿಫನ್ ಮಾಡಲ್ವಾ ಇವರು ಅಂತ. ಇಲ್ಲೇನೆ ಗಾಯ್ಸ್, ಏನಕ್ಕೆ ಅಂದ್ರೆ ಅಲ್ಲಿ ಇನ್ನು ಟಿಫನ್ ಲೇಟ್ ಅಂತೆ. ತುಂಬ ಹೊಟ್ಟೆ ಹಶ್ವಾಗ್ತಿದೆ. 4 o'clock ಎದ್ದಿದ್ವಲ್ಲ. ಸೊ ಹೋಗ್ತಾ ಇದ್ದೀವಿ. ಫೇಮಸ್ ಹೋಟೆಲ್ KR ನಗರಲ್ಲಿ ಹೋಗ್ತೀವಿ. ನೋಡಿ ಅವ್ರ ರಿಯಾಕ್ಷನ್ ನೋಡೋಣ. 3 days ಬರ್ತಾ ಇದ್ದೀವಿ, ಹೇಗಿರುತ್ತೆ ಅವ್ರ ರಿಯಾಕ್ಷನ್. ಹಾಯ್ ಅಂಕಲ್. ಅವ್ರನ್ನ ಪರಿಚಯ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಕಡೆ ಕೇಸರಿ ಬಾತ್ ಕಲರ್ ಈ ಥರ ಕೇಸರಿ ಕಲರ್ ಇರುತ್ತೆ, ಎಲ್ಲೋ ಕಲರ್ ಇರಲ್ಲ. ಇಲ್ಲಿ ಇವತ್ತು ಬಿಸಿಬೇಳೆ ಬಾತ್ ಟಿಪ್ಪು. ನಿನಗೆ ಬೇಕಾ? ಹೇಳೋಣ ಹೇಳೋಣ. ಎಣ್ಣೆ ಚೋಚ ಬಂದ್ಕೊಟ್ಟಿರೋ ನೋಡ್ಬೇಕಿತ್ತು ನೀವು. ಬರೀ ಉಪ್ಪಿಟ್ಟನ್ನ ಹೇಳೋಣ, ಚಿಕ್ಕ ಬೌಲ್ ದೀಪ ಇಡ್ತೀವಲ್ಲ ಕೊಟ್ಟವಲ್ಲ ಆ ಥರ. ಅದಕ್ಕೆ ಚಿಕ್ಕದು. ಇದು KR ನಗರ ಮಾರ್ಕೆಟ್. ಚಿಕ್ಕದಾಗಿ ಪುಟ್ಟದಾಗಿ ತುಂಬ ಚೆನ್ನಾಗಿದೆ. ಇದು ಅವಾಗಿಂದನೂ ನಾವು ಇಲ್ಲೇನೆ ತಗೊಳ್ಳೋದು. ನಮ್ಮ ಗನಳಿಗೆ ಹೋದ್ರೆ ಹೂವು ಬೇಕು, ಪ್ಲಸ್ ಹುಡುಗಿಗೆ ಹಾರ ಬೇಕು, ತಗೊಂಡೋಗ್ತಾ ಇದ್ವಿ. ನೋಡಿ ರೆಡ್ ಆಗ್ಬಿಟ್ಟೈತಿ. ಕನಕಾಂಬರ ಹಂಗೆ ಚೆನ್ನಾಗಿರ್ಲಿಲ್ಲ ಅಂತ ಇಲ್ಲಿ ನೋಡಿ. ಮೊಗ್ಗು ಮಲ್ಲಿಗೆ ಮೊಗ್ಗು ತುಂಬ ಚೆನ್ನಾಗಿದೆ.
ನಂಗಂತೂ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ, ಕನಕಾಂಬರನೂ ಇಷ್ಟನೇ. ಚಳಿ ಗಾಯ್ಸ್, ಎಷ್ಟು ಚಳಿ ಅಂದರೆ ವೆದರ್ ಅಂತೂ ತುಂಬ ಕೋಲ್ಡ್ ಇದೆ. ಅದೊಂದು 500 ಕೊಡಿ. ನಮ್ಮ ₹40 ಇದು ಮಾರು. ಅದೇ ಬೆಂಗಳೂರಲ್ಲಿ ಮಳ ₹50 ಮಳ. ಇದು ಮಾರು ₹40. ಟ್ರಾವೆಲಿಂಗ್ ಚಾರ್ಜ್ ಅದು ಇದು ತರಕ್ ಬೇಡವಾ ಅವ್ರಿಗೆ? ಕವರ್ ಮಾಡ್ಕೊಳ್ಳೋದು ಬೇಡವಾ ಅವರು? ಅಲ್ವಾ ಇಲ್ವಾ ಎಷ್ಟು ಡಿಫ್ರೆನ್ಸ್ ಇದೆ. ನನಗಂತೂ ತುಂಬಾ ಸುಸ್ತಾಗ್ತಿದೆ. ಇವಾಗ ತಾನೇ ಶಾಸ್ತ್ರದಂದ್ರೆ ದಾರೆ ಸಾಮಾನು ತಂದು ಕುಕ್ಕಲ್ಲಿ ತಗೊಂಡ್ಬಂದು ಇಟ್ಟು ಸಿಂಪಿ ಮಾಡ್ಕೊಂಡು ಬಂದು ಬಸ್ ಹೊರಟಿದ್ದಾವೆ. ಬಸ್ ಕಾರಲ್ಲಿ ಹೋಗೋದು ಕಾಂತಾರ ಅಂತೇಳಿ ಹೇಳ್ತಾರೆ. ಪೂಜೆ ಎಲ್ಲ ಆಗಿದೆ, ಈ ಬಸ್ಸು ಹೊರಡ್ತಿದೆ. ಬಸ್ಸಿಗೆ ಎಲ್ಲರೂ ಹೋಗಿ ಮುಂಚೆನೆ ಕೂತಿದ್ದಾರೆ. ಒಂದು ಲಗೇಜ್ ತಗೊಂಡೋಗಿ ಇಡೋರಿಲ್ಲ ಅಲ್ಲಿ. ಅಯ್ಯೋ ಬವ್ವ ಮಾಡ್ಕೊಂಡವ್ರಿಗೆ ನಿನ್ಗಾಗಲ್ಲ ಕಂದ. ಇವಾಗ ಎಲ್ಲ ಲಗೇಜ್ ಇಟ್ಟಾಯ್ತು. ಇವಾಗ ಇಲ್ಲಿ ಹೊರಡ್ತಾ ಇದ್ದೀವಿ, ಹುಡುಗಿ ಹೊರಡಿಸ್ಕೊಂಡು. ಯಪ್ಪ ಸುಸ್ತಾಗೋಯ್ತು. ಎಲ್ಲರೂ ನೀವು ಊರಲ್ಲಿ ಹೊರಡಿಸೋಷ್ಟ್ರಲ್ಲಿ ಸುಸ್ತಾಗಿ ಇವಾಗ ಎಲ್ಲ ರೆಡಿ ಆಗಿದ್ದಾರೆ. ಇವ್ರನ್ನ ಕರ್ಕೊಂಡು ನಾನು ಹೊರಡ್ಬೇಕು. ಇದು ನನ್ನ ಜವಾಬ್ದಾರಿ ಆಗಿದೆ. ಇವ್ರನ್ನ ಕರ್ಕೊಂಡು ಹೊರಡೋ ಜವಾಬ್ದಾರಿ. ನಮ್ಮ ಹುಡುಗಿ ರೆಡಿ. ನಮ್ಮ ಹುಡುಗಿ ಸೂಪರ್ ಆಗಿ ಕಾಣ್ತಾವಳು. ಹುಡುಗಿ ಏನಮ್ಮ ಹುಡುಗಿ ರೆಡಿ ಮಾಡ್ತಾ ಇದ್ದಾಳೆ, ಅಥವಾ ನಮಸ್ಕಾರ ಮಾಡ್ಕೊತಿದ್ದಾಳೆ. ನನ್ನ ತಂಗಿ ಖುಷಿ ಅಂತೆ ನಾನೇ ಹಾರ ಹಾಕ್ಬೇಕು ಅನ್ನೋದು. ಬೇಡ ಬೇಡ, ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ನಿನ್ನ ಮೇಲೆ. ಇಲ್ಲಿ ಈ ಸೈಡ್ ನನ್ನ ತಂಗಿ ಆಸೆ ಆಗಿತ್ತಂತಿದ್ದು. ನಿನ್ಗೂ ಅಷ್ಟೇನಾ? ಸರಿ, ಒಂದು ಫೋಟೋ ನಿಲ್ಲಿ. ಕನ್ನಡಿ ಸೇವಿಂಗ್ ಮಾಡ್ಕೊಂಡು ಬನ್ನಿ ಬರ್ತಿದ್ದಾರೆ ಹುಡುಗಿ ಅತ್ತೆ ನಾವೇ ಫೋಟೋಗ್ರಾಫರು. ಲಾಗಲ್ಲಿ ಬರ್ತೀಯ ಬಿಡ, ಲೈಫ್ ಟೈಮ್ ಇರುತ್ತೆ ಫೋಟೋಗಿಂತ. ಫೋಟೋಗ್ರಾಫರ್ ಹೋಗ್ಬಿಟ್ಟಿದ್ದಾರೆ. ಸ್ಲಿಪ್ಪರ್ ಹಾಕೊಬೇಕಮ್ಮ. ಅವಳ್ದು ಇದು ಕೊಡಿ, ಅವಳ್ದು ಸ್ಲಿಪ್ಪರ್ ಕೊಡಿ. ಇವಾಗ ಬರ್ಬೇಕು. ನನ್ನ ಮಗ ಇದ್ದಾನೆ, ಬಾರೆ. ಯಾಕೆ ಯೋಚನೆ ಮಾಡ್ತೀಯ? ನೋಡಿ ನನ್ನ ಮಗ ಆ ಕಡೆ ಕಾರು. ಬಟ್ ಇಲ್ಲಿ ನಾವು ಟೆಂಪಲ್ಗೆ ಹೋಗ್ಬೇಕು. ಈಗಾಗಿದೆ ಗೈಸ್, ಇವಾಗ ನಾವು ಕರ್ಕೊಂಡು ಹೋಗ್ತಾ ಇದೀವಿ ಹುಡುಗಿನ. ಫೋಟೋದಾರೆ ಹೋಗ್ಬಿಟ್ಟಿದ್ದಾರೆ ಮುಂಚೆ. ಫೋಟೋದಾರೆ ಇಲ್ಲ, ಇಲ್ಲಿ ಫೋಟೋ ಬರಲ್ವಾ ನೀವು? ಬನ್ನಿ, ಹೋಗಿ ಬರೋಕ್ಕಾಗುತ್ತೆ. ಬರಲ್ವಂತವ್ರು ಪಾಪ. ಏಜ್ ಆಗಿದೆಯಲ್ಲ, ಏಜ್ ಆಗಿರೋರಿಗೆಲ್ಲ ಪಾಪ ಬರೋಕ್ಕಾಗಲ್ಲ, ದೂರ ಅಂತ. ಅದಕ್ಕೆ ನಾ ಇಲ್ಲಿ ಹುಡುಗಿ ಕರ್ಕೊಬರೋದು. ಯಾರು ಇಲ್ಲ ಇಲ್ಲಿ ಹುಡುಗಿ ಕರ್ಕೊಬರೋರು. ವೆರಿ ಗುಡ್. ಈಗ ದೇವಸ್ಥಾನ ಇದ್ದೀವಿ, ಹುಡುಗಿ ಕರ್ಕೊಬಂದಿದ್ದಾರೆ. ಅತ್ತಿ ಸಹನವ್ರೆ, ಹುಷಾರು. ಹುಡುಗಿನೂ ಹತ್ತುತ್ತಾ ಇದ್ದಾರೆ. ಇರಿ ಮಾತಾಡ್ಬೇಡಿ, ಕುತ್ಕೊಳ್ಳಿ. ಕಾರು ಡೆಕೋರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಮಳೆ ಬರುವ ವಾತಾವರಣವಿದೆ ಇಲ್ಲಿ. ಓಕೆ, ಹಾಂ 5 ಜನ ಇವಾಗಿದ್ದೀರಾ, ಕರೆಕ್ಟಾಗಿದ್ದೀರಾ 5 ಜನ. ಮುಂದೆ ಹೋಗಿ. ಬಾಯ್. ಆಮೇಲೆ ಒಂದು ಸ್ವಲ್ಪ ತಿರ್ಲಿ, ಆಮೇಲೆ ಮುಂದೆ ತೆಕ್ಕೊಳ್ಳಿ. ಬಾಯ್. ಧರ್ಮಸ್ಥಳಮ್ಮ, ನಾವು ಹೋಗೋಣ. ನಮ್ಮ ಕಾರು ಬಂತು, ಇಲ್ಲಿ ನಮ್ಮ ಕಾರು ಬರ್ತಿದೆ. ಇದು ನಮ್ಮ ಕಾರು ಬಂತು. ಹೊರಟ್ವಿ. ಹುಡುಗಿ ಮುಂದೆ ಹೋಗ್ತಿದ್ದಾರೆ ಕಾರಲ್ಲಿ. 3 ಬಸ್ಸು 2 ಕಾರು ಬಿಟ್ಟಿದ್ದೀವಿ. ಇಲ್ಲಿ ಜನ ಒಂದಕ್ಕೆ ಬರಲ್ಲ, ಎಲ್ರು 3 ಬಸ್ಸು. ನಮ್ಮ ಚಿಕ್ಕಪ್ಪ ಹೇಳ್ತಾರೆ 3 ಬಸ್ಸು 3 ಬಸ್ಸೇ 3 ಬಸ್ಸು 2 ಕಾರು, ಒಟ್ಟು 5 ಹೊರಟ್ವಿ.
ಮಾಡ್ಕೊಂಡು ಹೋಗ್ಬೇಕು. ಬಿಟ್ಟಾಗ 12:30 ಇನ್ನು ಅಲ್ಲಿಗೆ ಹೋಗೋಷ್ಟಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮಳೆ ಇದೆಯೋ ಏನಿದೆಯೋ ಗೊತ್ತಿಲ್ಲ. ಕರ್ಕೊಂಡು ಹೋಗೋಷ್ಟಲ್ಲಿ ಇದೆಯಲ್ಲ ಹಳ್ಳಿ ಕಡೆ ನಿಜಕ್ಕೂ ಟಫು ಅದಂತೂ ಸಿಕ್ಕಾಬಟ್ಟೆ. ಅವ್ರನ್ನೇ ಹೊರಟಿನ ಟೈಮಿಂಗ್ಸೆ 10 ಗಂಟೆಗೆ ಹೇಳಿದ್ದು 12 ಗಂಟೆಗೆ ಆಯಿತು. ಆಲೇ ಹೊಟ್ಟೆ ಅಷ್ಟು ಬಂದೈತೆ. ಬೆಳಿಗ್ಗೆ ಟಿಫನ್ ಮಾಡಿ ಖಾಲಿಯಾಗಿ ಪಲಾವ್ ಬೇರೆ ಅಲ್ಲೋಯ್ತು. ಹೋಟೆಲ್ದು ಖಾಲಿಯಾಗಿ ಗಾಲೆ ಅಶ್ವಾಗ್ತೈತೆ. ಪಲಾವ್ ಬೇರೆ ಮುದ್ದೆ ಇದೆ. ಪಲಾವ್ ಇನ್ ಸ್ಟಾರ್ಟ್ ಮಾಡ್ದೆ ಅವನು. ಸ್ಟಾರ್ಟ್ ಮಾಡ್ದ ಹೊಟ್ಟೆ ನೆಕ್ಸ್ಟ್ ಸಿಗ್ತೀವಿ ಗೈಸ್. ಎಲ್ಲಿ ಹೋಗ್ತೀವಿ ಅಲ್ಲಿ ವಿಡಿಯೋ ಮಾಡ್ತೀವಿ. ನೆಕ್ಸ್ಟ್ ಅಲ್ಲಿ ಸಿಗ್ತೀವಿ. ಅಪ್ಡೇಟ್ ಹುಡುಗಿ ಇಲ್ಲೇ ಹೋಯ್ತಾರೆ. ನಾವೇ ಮುಂದೆ ಹೋಗ್ತಾ ಇದೀವಿ. ಇನ್ನ ಹಿಂದೆ ಬರ್ತಿದ್ದೀರಾ ನಮ್ಮಿಂದ. ನಾವೇ ಫ್ರೆಂಡ್ ಇರೋರು. ಓ ಈ ಒಳ್ಳೆ ಇವಾಗ ಫಾಸ್ಟ್ ಆಗ್ಬಿಟ್ರಲ್ಲ. ಯಾಕಣ್ಣ ಇವಾಗ ಫಾಸ್ಟ್ ಆಗ್ಬಿಟ್ರು. ಅವಾಗೆಲ್ಲ 40 ಬರ್ತಿದ್ರು, ಇವಾಗ 80 ಬರ್ತಿದ್ದಾರೆ ಅವರು. ಪಲಾವು ಸದ್ಯ ಜೊತೆಲೇ ಇದೆ. ಪಲಾವ್ ಹೋಗ್ತಿದ್ದಾರೆ. ಆ ಲಡ್ಡುನ ನಾವ್ ಇಲ್ಲಿಗೆ ಈ ಕಾರಕ್ಕೆ ಶಿಫ್ಟ್ ಮಾಡ್ಕೊಂಡ್ಬಿಟ್ವಿ. ಹಾಯ್ ಮೇಡಮ್, ಹಾಯ್ ಮೇಡಮ್. ರಾಮ್ ರಾಮ್ ಜೈ ಜೈ ರಾಮ್, ರಾಮ್ ರಾಮ್ ಸೀತಾರಾಮ್. ಮೇಡಮ್ ಇಲ್ಲಿಗೆ ಬಂದ. ನಮ್ ಲಡ್ಡು ನೋಡಿ 3 days ಆಗಿತ್ತು. ಮಲಗಿದ್ದ. ನಾವು ಹೋಗಿದ ತಕ್ಷಣ ವಾಯ್ಸ್ ಕೇಳಿ ಎದ್ದು ಬಾಂಡ್ ತಕ್ಷಣ ಬಂದ ಅಲ್ಲಮ್ಮ. ಹೋಗ್ತಾ ಇದೀವಿ. ಒಳ್ಳೆ ನರಸೀಪುರದಲ್ಲಿ ಇದ್ದೀವಿ ಇವಾಗ ಗಾಯ್ಸ್. ಹಾಸನಲ್ಲಿ ಇಂಡಿಯನ್ ಸ್ವೀಟ್ ಹೌಸ್ ಬಂದಿದ್ದೀನಿ. ಸುಮ್ಮನೆ ಆ ಕಡೆ ಡೌ ಮಾಡ್ತದ ಬರಲ್ಲ ಅಂತ ಗೊತ್ತು. ಅಲ್ಲಿ ಏನಮ್ಮ ಅವ್ರ ಅಪ್ಪನ ಹತ್ರ ಹೋದ್ರೆ ಯಾರ ಹತ್ರನೂ ಬರಲ್ಲ. ಇವಾಗ ಏನು ಬಾಯಿಗೆ ಲಡ್ಡು ಅಕ್ಕನ್ ಬರಲ್ಲ ಕಣಕ್ಕ. ಬರಲ್ಲಂತೆ, ಕರ್ಕೊಂಬೇಕು. ಯಾವುದು ಬೆಸ್ಟ್ ಸ್ವೀಟ್ ನಿಮಗೆ? ಯಾರ ಹತ್ರನೂ ಹೋಗಲ್ಲ. ಅವ್ರ ಅಪ್ಪನ ಹತ್ರ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ. ಬಸ್ ಎಲ್ಲ ಹಂಗೆ ಹೋದು. ನಾವು ತಿನ್ಕೊಂಡು ಹೋಗೋಣ ಲೈಟ್ ಆಗಿ ಅಂತ. ಅವ್ರ ಲಾಗ್ ನೋಡಿದ್ರೆ ಬೇಜಾರು ಮಾಡ್ಕೊಂತಾರೆ. ಪಾಪುಗೆ ಸರಿ ಸರಿ ಪ್ರಿಪೇರ್ ಮಾಡ್ತಿದ್ದಾರೆ. ಈ ತರ ಸ್ಟವ್ ಸ್ಟವ್ವೇ ಚಿಕ್ಕ ಸ್ಟವ್ವೇ ಇದು ಅಲ್ಲ ಮೇಘನ? ಸ್ಟವ್ ಸ್ಟವ್ ಚಿಕ್ಕ ಸ್ಟವ್ ಇದು ಗ್ಯಾಸ್. ಅದಕ್ಕೆ 5000 ಇದು. ಸುಳ್ಳು ಹೇಳ್ಬಿಟ್ಟ. 5000 ಅಲ್ಲ ಗೈಸ್, ಸುಳ್ಳು ಹೇಳ್ತಿದ್ದಾನೆ ಅವನು. ನಮ್ಮ ಲಡ್ಡುಗೆ ಈ ನಂದು ಅದು ದಹಿ ನಂದು ತಿನ್ನು ನಾವು ತಿಂದಾದ್ಮೇಲೆ ನೀವು ದಹಿ ಆಗಲ್ಲ. ನಾವು ತಿನ್ನಿ ನೀವು. ಪಾನಿಪುರಿ ಇದೆಲ್ಲ ಸುಮ್ಮನೆ ಲೈಟ್ ಆಗಿರ್ಲಿ ಅಂತ ತಿನ್ಕೊಳಕ್ ಬಂದಿದೀವಿ. ಪಾಪ ಇವಳು ನಮ್ಮಿಂದ ಬೇರೆ ಹಾಕ್ಬಿಟ್ಟಿದ್ದಾಳೆ. ಇವಳು ಬೇರೆ ಖಾಲಿ ಆಗಿದ್ಯಾ? ಅಪ್ಪ ನಂಗಂತೂ ಇಷ್ಟೊಂದು ಬೇಡ. ಇನ್ನ ಒಂದ್ ಸ್ವಲ್ಪ ಅಲ್ಲಿಂದ ಬಂದು ಅಲ್ಲಿ ಮಸಾಲೆ ಪುರಿ, ದಹಿ ಪುರಿ, ಪಾನಿಪುರಿ ತಿನ್ಕೊಂಡು ನೋಡಿ ಫ್ರೆಂಡ್ ನಾನು ಮಾಡಲ್ಲ. ಇಲ್ಲಿ ಬಂದು ಪಲಾವ್ ತಿಂತಾ ಇದ್ದೀವಿ. ಅಲ್ಲಿಂದನೇ ಪಲಾವ್ ಮಾಡ್ಕೊಂಡು ಬಂದಿದ್ವಿ. ಪಲಾವ್ ಚೆನ್ನಾಗಿದೆ. ಲಡ್ಡು 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 ಇಲ್ಲಿ 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 ಅವರಿಂದ ಇವ್ರಿಗೆ ಹೋಗಿ, ಇವರಿಂದ ಅವ್ರಿಗೆ ಹೋಗಿ. ಲಡ್ಡು ಚೆನ್ನಾಗಿದ್ದೀರಾ ನೀವು? ಬಿಡಿ ನಿಮ್ದೇನು. ಇವಳ ಹತ್ರ ಓಡ್ಬಿಡ್ತಾನೆ ಎಲ್ಲಿದ್ರು. ಹೋಗಿ ನೋಡಲ್ಲಿ ಅವಳೇ ನೋಡ್ತಿದ್ದಾನೆ. ಇವ್ರ ಅಕ್ಕನ್ ಅಲ್ಲ, ಅಕ್ಕನ ಮದ್ವೆಗೆ ಬಂದಿದ್ದಾನೆ. ಇವ್ರ ಅಕ್ಕಂದು ಅಂತಲ್ಲ, ಅಕ್ಕನ ಮದ್ವೆಗೆ ಬಂದಿದ್ದಾನೆ. ಇವಳು ಅಕ್ಕ ಆಗ್ಬೇಕು ಇವನಿಗೆ. ಇವನ್ ತಮ್ಮ ಚಿಕ್ಕವನು. ಅವನಿಗಂತೂ ನೆನಪೇ ಇರಲ್ಲ ಯಾವಾಗ ಮದ್ವೆ ಆದ್ರೂ ಏನು ಅಂತ. ಕಳ್ಸ ಹುಷಾರು. ಅವಳಗ್ ತಿಂಡಿ ಬೇಕು. ತಿಂಡಿ ಗುಂಡೆ ಗೇಟಲ್ಲಿ ಟೀ ಕುಡಿಯಕ್ ನಿಲ್ಸಿದ್ದೀವಿ. ಬಜ್ಜಿ ಹ್ಞೂ
ಪಾವ್ ಬಜ್ಜಿ ಎಲ್ಲ ಸಿಗುತ್ತೆ ನಿನಗಿಲ್ಲಿ. ಪಾವ್ ಬಜ್ಜಿ ಎಲ್ಲ ಇಲ್ಲ, ಹುಡುಗಿ ಪಾವ್ ಬಜ್ಜಿ ಬೇಕಂತೆ. ಗುಂಡಿಯಾಗೇಟಲ್ಲಿದ್ದೀವಿ. ಏ ಬಾವನ್ಗಾರು ಕೊಡ್ಸ್ಬೇಕಲ್ವೇನಾ ಊಟನ? ಅಲ್ಲೇನು ಇಲ್ಲ ಊಟ, ಚಪಾತಿ ಪರೋಟ. ಅಲ್ಲೆಲ್ಲ ಇವಳು ಹೇಳಿದ್ನಲ್ಲ ಅಕ್ಕಿ ರೊಟ್ಟಿ. ಊಟ ಕೊಡ್ಸ್ತಾನೆ ಕರ್ಕೊಬಂದಾನೆ. KSRTC ಬಸ್ ಸ್ಟಾಪ್ ಅಲ್ಲಿ ರೊಟ್ಟಿ ಒಂದೇ ಚೆನ್ನಾಗಿರೋದಂತೆ. ಮಂಕಿಗಳು ಅಲ್ಲಿ ಮಂಕಿಗಳು ಏನಮ್ಮ ಅದು? ಮಂಕಿ. ನಿದ್ದೆ ಮಾಡಿ ನನ್ನ ಮಗ ಇವಾಗ ಎದ್ದವ್ರೆ. ಕಿವಿ ನೋಯ್ತಾ ಇದೆಯಾ? ಯಾಕೆ? ಒಳಗಡೆನಾ? ಓ ಬಜ್ಜಿ ಟೀ ಕುಡಿಬೇಕು ಇವಾಗ. ಬಜ್ಜಿ ತಿನ್ನಾಗ ನಿಲ್ಸಿದ್ವಿ, ತಿಂತಾ ಇದಾರೆ. ನನಗಂತೂ ಇಷ್ಟ ಇಲ್ಲ ಬಜ್ಜಿ, ಅಲ್ಲಿ ಚೆನ್ನಾಗಿಲ್ಲ. ಚಾವಿ ಕಿಲ್ಲಿದ್ದಾನೆ, ಹುಡುಗಿ ಕೂತಿದ್ದಾಳೆ ಒಳಗಡೆ, ಸುಸ್ತಾಗಿದ್ದಾಳೆ ಹುಡುಗಿ ಆಲ್ರೆಡಿ ಒಂದು ರೌಂಡು. ಬೇಕು ಇವರು ಡ್ರೈವಿಂಗ್ ಮಾಡಿ 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 ಆಗ್ತಿಲ್ಲ ಇಲ್ಲಿ, ಅದಕ್ಕೆ ಸುಸ್ತಾಗಿದ್ದಾರೆ ಇವರು. ಲಾರಿಗಳು ಜಾಸ್ತಿ ಬಂದು ಅಡ್ಡ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾರೆ ಇವರು. ಬಜ್ಜಿ ಬೇಕಾಗಿತ್ತು, ಚೆನ್ನಾಗಿಲ್ದಿರ ಬಜ್ಜಿನ ಈ ರೇಂಜ್ ತಿಂತಾರೆ, ಚೆನ್ನಾಗಿರೋದು ಕೇಳಬೇಕು. ಇನ್ನೊಂದು ಬಜ್ಜಿ ತಗೊಂಡು ಹೋಗ್ತಿದ್ದೀನಿ, ಬೇಜಾರು ಮಾಡ್ಕೊಂಬಿಡಿ. ಇವಳು ಅಕ್ಕ, ನಾನು ಮತ್ತೆ ಇವರು ಬಜ್ಜಿ ತಿಂತಿಲ್ಲ. ಹೆಂಗೆ ನಮಗೆ ಗೊತ್ತು ಅದೆಲ್ಲ ತಿನ್ನಬಾರ್ದು ಅಂತ. ಅಪ್ಪ ಬಂದು ಫ್ರೆಶ್ ಅಪ್ ಆಗಿ, ನಾನು ಆಗಿಲ್ಲ, ಅಷ್ಟು ಬ್ಯುಸಿ ಇದೆ ನಾನು. ಎಲ್ಲರನ್ನೂ ರೂಮಿಗೆ ಸೇರಿಸಿ, ಹೂವು ಬೇಡ ಕಂದ, ಎಲ್ಲರನ್ನೂ ಒಂದೊಂದು ಅಂತ ಮಾಡಿ ಸೇರಿಸಿ, ಅವ್ರಿಗೆ ದರ್ಶನ ಮಾಡಿಸಿ, ಊಟ ಮಾಡಿಸಿ, ಊರವ್ರಿಗೆ ರೂಮ್ ಸೇರಿಸಿ. ಓ ಏನು ಕಂದ, ಅಲ್ಲೇ ಇರಲಿ, ಬಾಯ್ಲಿ ಏನು ಹೇಳಿದ್ರು ಮುನ್ಸ್ಕೊತಾಳೆ, ಸುಮ್ಮನಿರು ಅಂತಲೇ ಹೇಳೋಗಿಲ್ಲ ಅವನಿಗೆ. ಪೋಷಿಮ ಮಲಗ್ಬೋದು ಈಸಿಯಾಗಿ. ಬರ್ತಿದ್ದಾರೆ ಎಲ್ಲ, ಹುಡುಗಿ ಕೈಲಿ ಹಾರ ಕೊಟ್ಟಿದ್ದಾರೆ. ಹಾರೈಸ್ಕೊಳೆ ಪಿಂಕು, ಹಾರೈಸ್ಕೊಳೆ. ರಿಸೆಪ್ಷನ್ಗೆ ಹೋಗಿತ್ತು, ಬಂದ ಪಿಂಕು ಬಂದಿಲ್ಲ ನಿಮಿಷ ಅಂದ, ಸಕ್ಕತ್ತಾಗಿದೆಯಲ್ವಾ ಬ್ಯಾಕ್ ಗ್ರೌಂಡು, ಒಂದು ಫೋಟೋ ತೆಗೀರಿ ಅಂದ. ಈ ಬ್ಯಾಕ್ ಗ್ರೌಂಡ್ ಇಂದ ತೆಗೆದೆ, ನಮ್ಮ ಪಪ್ಪನ್ ಕಳಿಸ್ಬಿಡಿ ಅಂದ. ಓ ವೆರಿ ಗುಡ್ ಕಂದ. ನಮ್ಮ ಅಪ್ಪನ್ ಬಿಟ್ರಿ ಇವನೇ ಫೋಟೋಗೆ ಅಪ್ಪನ್ಗೆ ಹಾಕಿಲ್ವಂತೆ. ಅವ್ರ ಅಪ್ಪನ ಮಿಸ್ ಮಾಡ್ಕೊಳ್ತಾ ಇದ್ದಾನೆ. ಅವ್ರ ಅಪ್ಪ ಬಂದಿಲ್ಲ, ಅವ್ರಪ್ಪ ಕೆಲಸ ಅನ್ಕೊಂಡು ಏನು ಹೇಳೋರು, ಅಪ್ಪನ ಕಳಿಸಿ ಅಂತಾನೆ. ಎಲ್ಲ ರೆಡಿ ಮಾಡ್ಕೊ. ಅಚ್ಚು ಇಲ್ಲ, ಅವ್ರಪ್ಪ ಮಗ ಊಟಕ್ಕೆ ಹೋಗಿದ್ದಾರೆ. ನಾವಂತೂ ಊಟನೂ ಇಲ್ಲ, ಏನಿಲ್ಲ, ಊಟ ಮರ್ತು ಬಿಟ್ಟಿದ್ದೀವಿ ಇವತ್ತು. ನೀವೇ ಲಾಗು ಮೂರ್ತಿ ಆಡೋಣ ಅಂತ ಊಟ ಮರ್ತು ಬಿಟ್ಟಿದ್ದೀವಿ ಇವತ್ತು ನಾವು. ನನ್ನ ತಮ್ಮನ ಜೊತೆ ಇದ್ರೆ, ಇಲ್ಲಮ್ಮ ಊಟ ಮಾಡೇ ಇಲ್ಲ, ಅವನ ಜೊತೆ ಇದ್ರೆ ಊಟನೂ ಇಲ್ಲ, ಏನೂ ಇಲ್ಲ, ನಾವು ಉಪವಾಸ. ಸೊ ಇವಾಗ ಚೌಟ್ರಿಗೆ ಅಲ್ಲಿ ಹೋಗ್ತಾ ಇದೀವಿ, ರೆಡಿ. ಇದೇ ಧರ್ಮಸ್ಥಳ. ಎಲ್ಲಿ ಮಾಡದ ಊಟ? ಹೋಗ್ತಾ ಇದೀವಿ ಇವಾಗ ಎಲ್ರು ರೆಡಿಯಾಗಿ. ನಿಕ್ಕಿತಾ ಇಲ್ಲೋದ್ಲು? ಚೆನ್ನಾಗಿದೆಯಲ್ಲ, ಸಕ್ಕದಾಗಿದೆ, ರಿಯಲ್ ಮನುಷ್ಯನ ಥರನೇ ಕಾಣಿಸುತ್ತೆ. ಮನುಷ್ಯ ಅಲ್ಲ, ಚೆನ್ನಾಗಿದೆ. ನಾವು ಹೋಟೆಲ್ಗೆ ಹೋಗಿ ಊಟ ಮಾಡ್ತೇವೆ, ಸಾಕು. ಇದು ಮತ್ತೆ ಹೋಟೆಲ್ಗೆ ಹೋಗಿ ಊಟ ಮಾಡ್ತಲ್ಲ, ಫ್ರೈಡ್ ರೈಸು, ಗೋಬಿ, ಇವು ಊಟ, ಈ ಥರ ಊಟ ಇಲ್ಲಿ. ಅಯ್ಯೋ ವಾಸುದೇವ. ಯೂಟ್ಯೂಬ್ ಬೇಕಾ ಬೇಡವಾ? ಸಾಂಗ್ ಹೇಳೋಕ್ಕೆ ಟ್ರೈ ಮಾಡ್ತೀವಿ, ಗಂಟೆ ಕಟ್ಕೊಳ್ತೈತೆ. ನನಗೆ ಕಲರ್ ಬಳೆ ತಂದಾರ ಕೇಳಬೇಕು. ಕಲರ್ ಬಳೆ ಬಳೆ ತರಿಸ್ಕೊಳಕ್ಕೆ ಬಂದಿದ್ದೀನಿ, ಮಾಡ್ತೀನಿ, ಹೊಡಿಸ್ಕೊಂಡ್ಬಂದ್ರೆ ಮಾಡ್ಬೋದು. ಅತ್ತೆ
ರೀಲ್ ಮಾಡಕ್ಕೆ ಅವ್ರ ಅದಕ್ಕೇನ ಕನ್ವಿನ್ಸ್ ಮಾಡ್ತಾ ಇದ್ದಾಳೆ ಮಾಡೋಣ ಮಾಡೋಣ ಅಂತ. ಎಲ್ಲ ಬೆಳ್ಳಕ್ಕಂತ ಇದ್ದಾರೆ. ಅನ್ಕೊಂಡೇನು ಇಲ್ಲೇ ಕಂಟೆಂಟ್ ಹೇಳಿದ್ರೆ ನಾನು ರೀಲ್ ಪೋಸ್ಟ್ ಮಾಡೋದು ಯಾವಾಗ? ರೀಲ್ ಮಾಡೋದಕ್ಕೆ ಹುಡುಗಿ ಎಲ್ಲ ಪ್ರಿಪೇರ್ ಆಗ್ತದೆ ಕಡೆ. ಎಲ್ಲ ಪ್ರಿಪೇರ್ ಆಗ್ತದೆ. ತೋರ್ಸ್ಕೊಂಡಿ ಎಲ್ಲ ರೆಡಿ ಮಾಡ್ತೀವಿ, ಎಲ್ಲ ಸಪೋರ್ಟ್ ಮಾಡೋಣ. 600 ಜನ ಆದ್ರೆ 10,000 ಮುಗಿಸ್ತೀನಿ. ಇನ್ನೊಂದು 600 ಜನ ಪ್ಲೀಸ್ ಫಾಲೋ ಮಾಡಿಬಿಡಿ ಇನ್ಸ್ಟಾಗ್ರಾಮಲ್ಲಿ. ಬೇಗ ಆಯ್ತಲ್ಲ ಅದಕ್ಕೆ. ಮಾಡಿಕೊಂಡು ಒಂದು ರೌಂಡ್ ಕರ್ಕೊಂಡೋಗಿ ಎಲ್ಲ ಕಡೆ ನಾನೇ ಮಾಡಿಸ್ಕೊಡ್ತೀನಿ. ಅವತ್ತು ಗಣಪತಿ ಹಬ್ಬ ಟೈಮಲ್ಲಿ ಸ್ವಲ್ಪ ಬೇಗ ಗೈಸ್ ಸ್ಟಾರ್ಟ್ ಆಯಿತು. ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿ ಕುತ್ಕೊಂಡು. ಈ ಕ್ಯಾಮ್ರಾಮ್ಯಾನ್ ಬಂದರು, ಎಲ್ಲ ಪದ ಆಡಿ ಅಂತ ಹೇಳ್ತಿದ್ವಿ, ಆಡ್ತಾ ಇಲ್ಲ. ಬಳೆರೈನ್ ಎನ್ನೀರೇ 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 ಹುಡುಗಿ ಆಡಿ ಅಂದ್ರೆ ಭಾಗ್ಯದ ಬಳೆಗಾರ ಹೋಗಿ ಬಾರಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾರಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾರಂತ. Ten o'clock. ಒಂಚೂರಿಂದ ಹಂಗೆ ಇಟ್ಬಿಡು. ನೀನು ಕೊಂಡಿದ್ದೀಯಪ್ಪ, ನಾನು ಹೇಳ್ತೀನಿ. ಅಯ್ಯೋ